ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಷರಾಶಿಯವರು ಈ ದಿವಸ ನಿಮ್ಮ ಯೋಚನೆಯಲ್ಲಿ ಹೆಚ್ಚು ಮಗ್ನರಾಗಿರ್ತೀರಿ. ಅದರಿಂದ ಹೊರಬಂದು ನೀವು ಮಾಡಬೇಕಾದಂತಹ ಕೆಲವು ಕರ್ತವ್ಯಗಳನ್ನು ಕೆಲಸಗಳನ್ನು ಮಾಡಬೇಕಾಗತ್ತೆ. ಕೇವಲ ಯೋಚನೆ ಮಾಡ್ತಾ ಕೂತ್ಕೊಂಡ್ಬಿಟ್ರೆ, ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂಡ್ಬಿಟ್ರೆ ಆ ಸಮಸ್ಯೆಗಳನ್ನು ಬಗೆಹರಿಸುವಂಥವ್ರು ಯಾರು, ಅದಕ್ಕೆ ಪರಿಹಾರವನ್ನು ಹೇಗೆ ಕಂಡುಹಿಡ್ಕೊಳ್ಬೇಕು, ಇದರ ಬಗ್ಗೆ ನೀವು ಕಾರ್ಯಪ್ರವೃತ್ತರಾಗಬೇಕಾದಂಥದ್ದು. ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೆ ಕಿರಿಕಿರಿ ಆಗ್ತಕ್ಕಂಥದ್ದಿದೆ. ಅನಗತ್ಯವಾದಂತಹ ವಾದ ವಿವಾದಗಳಲ್ಲಿ ನಿಮಗೆ ಸಮಯ ಹೋಗುತ್ತೆ. ಬೇಡದೇ ಇರುವಂತಹ ವಿಚಾರಗಳಿಗೆ ಕಾಲ ಹರಣವಾಗುತ್ತೆ. ದಿನಪೂರ್ತಿ ಕುಟುಂಬ ಸದಸ್ಯರ ಜೊತೆಯಲ್ಲಿ ವಿರಸ ಅಂತಕ್ಕಂಥದ್ದು ಮುಂದುವರಿಯುತ್ತೆ. ಮಾತಿಗೆ ಮಾತು ಅಥವಾ ಮಾತಾಡಬೇಕಾದಂತಹ ಸಂದರ್ಭದಲ್ಲಿ ಮಾತುಗಳನ್ನು ಬಿಟ್ಟು ಏನೋ ಕೋಪದಿಂದ ವರ್ತಿಸ್ತಕ್ಕಂಥದ್ದು, ಸಮಾಧಾನ ಮಾಡೋದಕ್ಕೆ ಅಥವಾ ಮನೆಯವರ ಜೊತೆಯಲ್ಲಿ ಒಂದು ಸ್ವಲ್ಪ ಸಮಯವನ್ನು ಕಳೆಯೋದಕ್ಕೆ ನಿಮಗೆ ಮನಸ್ಸಿರುವುದಿಲ್ಲ. ಇದರಿಂದ ತೊಂದರೆ ಆಗ್ತಕ್ಕಂಥದ್ದು. ಮನೆಯಿಂದ ಹೊರಗಡೆ ಹೋಗೋದ್ರಿಂದ ಮನೆಯವರಿಗೆ ಬೇಸರವಾಗ್ತಕ್ಕಂತಹ ಸಾಧ್ಯತೆ ಇದೆ. ಏನೋ ಜಗಳ ಮಾಡ್ಕೊಂಡು ಮನೆಯಿಂದ ಹೊರಗಡೆ ಹೋಗಿ ಕೂತ್ಬಿಟ್ರೆ ಅದು ಮತ್ತಷ್ಟು ಬೇಸರವನ್ನು ಮಾಡುತ್ತೆ ಎನ್ನುವಂಥದ್ದು. ಪ್ರಭಾವಿ ವ್ಯಕ್ತಿಗಳು ನಿಮ್ಮ ಮನೆಗೆ ಬರಬಹುದು ಅಥವಾ ನಿಮಗೆ ತಿಳುವಳಿಕೆಯನ್ನು ಹೇಳಬಹುದು. ವೃಥಾ ಹಣದ ಖರ್ಚು, ಆದರೆ ಮಾನಸಿಕವಾಗಿ ಸಮಾಧಾನ ಇಲ್ಲದೇ ಇರತಕ್ಕಂತಹ ವಾತಾವರಣವನ್ನು ಈ ದಿವಸ ನೋಡ್ತೀರಿ ಅಂತ ಅರ್ಥ. ಐಕ್ಯಮತ್ಯ ಮಂತ್ರಶ್ರವಣವನ್ನು ಮಾಡಿ ಶುಭವಾಗಿ. ವೃಷಭ ರಾಶಿ, ಕುಟುಂಬ ಸದಸ್ಯರಿಗೋಸ್ಕರವಾಗಿ ಹಣವನ್ನು ಖರ್ಚು ಮಾಡ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ. ಕುಟುಂಬದಲ್ಲಿ ನಿಮ್ಮ ಪ್ರಾಬಲ್ಯದಿಂದಲೇ ಎಲ್ಲ ಸಮಸ್ಯೆಗಳು ಕೂಡ ನಿವಾರಣೆ ಆಗ್ತಕ್ಕಂಥದ್ದು. ಅಂದರೆ ಎಲ್ಲವನ್ನೂ ಕೂಡ ಸರಿದೂಗಿಸ್ತಕ್ಕಂತಹ ಇರುವಂತಹ ಸವಾಲುಗಳನ್ನು, ಸಮಸ್ಯೆಗಳನ್ನು ಅಥವಾ ಇನ್ನೇನಾದರೂ ಅಡ್ಡಿ ಆತಂಕಗಳಿಗೆ ಪರಿಹಾರವನ್ನು ಕಂಡುಹಿಡಿತಕ್ಕಂತಹ ಶಕ್ತಿ ನಿಮಗಿರತಕ್ಕಂಥದ್ದಾಗತ್ತೆ. ಇಂದು ದೂರದೂರಿನಿಂದ ಬರತಕ್ಕಂತಹ ಅತಿಥಿಗಳ ಬಗ್ಗೆ ತುಂಬ ಜಾಗ್ರತೆಯನ್ನು ವಹಿಸಬೇಕು. ಅದು ಆ ವ್ಯಕ್ತಿಗಳ ಗುಣಲಕ್ಷಣಗಳು, ಅವರ ಒಂದು ಸ್ವಭಾವ ನಿಮಗೆ ಗೊತ್ತಿದ್ದರೆ ಯಾವ ರೀತಿಯಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥದ್ದನ್ನು ನೀವು ಗಮನಿಸ್ಕೊಳ್ಳಿ. ಭೂಮಿ ಅಥವಾ ಜಮೀನಿಗೆ ಸಂಬಂಧಪಟ್ಟ ಹಾಗೆ ಹಳೆಯ ವಿವಾದಗಳು ಏನೇ ಇದ್ದರೂ ಕೂಡ ಮುಕ್ತಿ ಸಿಕ್ಕುವಂಥದ್ದಾಗತ್ತೆ. ವ್ಯವಹಾರದ ದೃಷ್ಟಿಯಿಂದ ಉತ್ತಮ ಪ್ರಗತಿಯನ್ನು ಸಾಧನೆ ಮಾಡೋದಕ್ಕೆ ಅವಕಾಶಗಳು ಆಗುವಂಥದ್ದಿದೆ. ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ ಎಂಬುದಾಗಿ ಆಂಜನೇಯನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಆ ಆಂಜನೇಯ ಸ್ವಾಮಿಯ ಅನುಗ್ರಹ ನಿಮಗೆ ಸದಾಕಾಲ ರಕ್ಷಣೆಯನ್ನು ನೀಡಲಿ. ನಿಮ್ಮೆಲ್ಲ ಇಷ್ಟಾರ್ಥಗಳು ಸಿದ್ಧಿಯಾಗಲಿ. ಶುಭವಾಗಿ. ಮಿಥುನ ರಾಶಿ, ದೂರದೂರಿಗೆ ಪ್ರಯಾಣಕ್ಕೆ ಅವಕಾಶ ಸಿಕ್ಕುವಂತಹ ಸೂಚನೆಗಳು ಹೆಚ್ಚಾಗಿ ಕಾಣ್ತಾ ಇದೆ. ಉದ್ಯೋಗದಲ್ಲಿ ನಿರೀಕ್ಷಿತ ಫಲಿತಾಂಶಗಳಿಂದ ನಿಮ್ಮ ಮನಸ್ಸಿಗೆ ತುಂಬ ಸಂತೋಷವಾಗ್ತಕ್ಕಂಥದ್ದು. ಯಾವ ನಿರೀಕ್ಷೆಯನ್ನಿಟ್ಟುಕೊಂಡು ನೀವೊಂದು ಕೆಲಸಕ್ಕೆ ಮುಂದಾಗಿದ್ದರೂ ಆ ನಿರೀಕ್ಷೆ ಹುಸಿಯಾಗಿಲ್ಲ ಅಂತಕ್ಕಂತಹ ಅನುಭವ ನಿಮಗೆ ಆಗುವಂಥದ್ದು. ದಿನದ ಎಲ್ಲ ಲಾಭದ ಅವಕಾಶಗಳು ನಿಮಗೆ ಹೆಚ್ಚಾಗುವಂಥದ್ದಿದೆ. ಮನೆಗೆ ಹೊಸ ಅತಿಥಿ ಬರತಕ್ಕಂತಹ ಸೂಚನೆ ಹೆಚ್ಚಾಗಿ ಕಾಣ್ತಾ ಇದೆ. ಕುಟುಂಬದ ಸದಸ್ಯರು, ಬಂಧುಗಳು ಸೌಹಾರ್ದಯುತವಾಗಿ ಮಾತುಕತೆಗಳನ್ನು ನಡೆಸ್ತಕ್ಕಂಥದ್ದು, ಉತ್ತಮವಾದಂತಹ ವಾತಾವರಣ ಅಲ್ಲಿ ಸೃಷ್ಟಿಯಾಗುವಂಥದ್ದು. ಬಹಳ ಸಂತೋಷದಿಂದ ಎಲ್ಲರೂ ಕೂಡ ಒಟ್ಟು ಸೇರಿ ಮಾತುಗಳನ್ನು ಆಡಿ ಬರಬೇಕಾದಂತಹ ನಿರ್ಧಾರಗಳನ್ನು ಸರಿಯಾದಂತಹ ಸಮಯಕ್ಕೆ, ಸರಿಯಾದಂತಹ ರೀತಿಯಲ್ಲಿ, ಸರಿಯಾದಂತಹ ವಿಷಯಕ್ಕೆ ತಗೊಳ್ಳುವಂಥದ್ದಿದೆಯಲ್ಲ, ಅದು ಅತಿ ಮುಖ್ಯವಾಗುತ್ತೆ. ವೈವಾಹಿಕ ಜೀವನದ ಒತ್ತಡ ದೂರವಾಗ್ತಕ್ಕಂತಹ ಸಾಧ್ಯತೆ ಇದೆ. ಮೂಲದೇವರನ್ನು ಪ್ರಾರ್ಥನೆ ಮಾಡಿ. ನಿಮ್ಮ ಕುಟುಂಬದಲ್ಲಿ ಯಾವುದು ಮೂಲದೇವರು ಅಂತ ಹೇಳಿ ಇರುತ್ತೋ, ಮನೆ ದೇವರು, ಕುಲದೇವರು ಅಂತ, ಅದನ್ನು ಸರಿಯಾಗಿ ತಿಳಿದು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕರ್ಕಾಟಕ ರಾಶಿ, ಕುಟುಂಬದವರ ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಹರಿಸಬೇಕು. ನಿಮ್ಮ ವೈಯಕ್ತಿಕವಾದಂತಹ ವ್ಯವಹಾರ, ಉದ್ಯೋಗ ಅದೆಲ್ಲ ಬೇರೆ, ಅದರ ಜೊತೆಯಲ್ಲಿ ಮನೆಯವರ ಬಗ್ಗೆಯೂ ಕೂಡ ಒಂದಷ್ಟು ಕಾಳಜಿಯನ್ನು ವಹಿಸಬೇಕಾದಂತಹದ್ದು. ಅನಗತ್ಯವಾದಂತಹ ಗೊಂದಲಗಳಲ್ಲಿ ಸಿಗಹಾಕ್ಕೊಳ್ತೀರಿ. ಬುದ್ಧಿವಂತಿಕೆಯಿಂದ ಅದನ್ನು ಬಗೆಹರಿಸ್ತಕ್ಕಂತಹ ಪ್ರಯತ್ನ ನಡಿಬೇಕೇ ಹೊರತು
ಮತ್ತೆ ಮತ್ತೆ ಗೊಂದಲಗಳನ್ನು ಸೃಷ್ಟಿ ಮಾಡ್ಕೊಳ್ತಕ್ಕಂತಹ ಕೆಲಸಕ್ಕೆ ಆ ಗೋಜಿಗೆ ಹೋಗಬಾರ್ದು ಅಂತ ಅರ್ಥ. ಸ್ಥಿರವಾದಂತಹ ಮನಸ್ಸಿನಿಂದ ಎಲ್ಲವನ್ನ ಎದುರಿಸ್ತೀರಿ, ಆ ಒಂದು ಸ್ಥೈರ್ಯ ನಿಮಗಿದೆ. ಆದರೆ ಗೊಂದಲಗಳಿದ್ದಾಗ ನಿರ್ಧಾರವನ್ನು ಮಾಡುವಂತಹದ್ದು ಕಷ್ಟವಾದೀತು ಅಂತಕ್ಕಂತಹದ್ದು. ನೌಕರಿಯ ವಿಚಾರದಲ್ಲಿ ಹಲವಾರು ಸವಾಲುಗಳು ಎದುರಾಗ್ತಕ್ಕಂಥದ್ದಿದೆ. ನಾನು ಅನ್ನುವಂಥದ್ದು ಮನುಷ್ಯನಿಗೆ ಇರಬೇಕು, ಜೀವಿಸಬೇಕಾದ್ರೆ ಅದು ಬೇಕಾಗತ್ತೆ. ನಾನೇ ಅಂತಕ್ಕಂತಹ ಅಹಂಕಾರ ಬಂದುಬಿಟ್ರೆ ಅದು ನಿಜವಾಗಲೂ ಕೂಡ ಜೀವಿಸೋದಕ್ಕೆ ಬಿಡೋದಿಲ್ಲ ಅನ್ನುವಂತಹ ಅರ್ಥ. ಅದರಿಂದಲೇ ಎಲ್ಲ ರೀತಿಯ ಹಿನ್ನಡೆಗಳು ಮತ್ತೆ ಮತ್ತೆ ಆಗ್ತಕ್ಕಂಥದ್ದಾಗುತ್ತೆ. ಅಹಂಕಾರ ನಿಮ್ಮ ಕೆಲಸಗಳಿಗೆಲ್ಲ ಅಡ್ಡಿಯಾಗುತ್ತೆ. ಜೊತೆಗೆ ಅಲ್ಲಿ ಏನೋ ಒಂದು ರೀತಿಯಲ್ಲಿ ಸ್ವಾಭಿಮಾನಕ್ಕೆ ಧಕ್ಕೆ ಅನ್ನುವಂತಹ ಅರ್ಥದಲ್ಲೂ ಕೂಡ ಅದನ್ನು ಬಳಸುವಂತಹ ಸಾಧ್ಯತೆಗಳಿರುತ್ತೆ. ಆ ರೀತಿ ಅಪಾರ್ಥಗಳನ್ನು ಮಾಡಿಕೊಳ್ಳುವಂಥದ್ದು ಬೇಡ ಅನ್ನುವಂತಹ ಅರ್ಥ. ಮಹಾವಿಷ್ಣುವನ್ನು ವಿಶೇಷವಾಗಿ ಸ್ಮರಣೆ ಪ್ರಾರ್ಥನೆ ಮಾಡಿ. ಶುಭವಾಗಿ.